ಸೊ ಗೈಸ್ ನಾನು ಇವತ್ತು ಡೇ 66 ಔಟ್ ಆಫ್ 100 ವ್ಲಾಗಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಆ್ಯಂಡ್ Okay, let's go. ಇವತ್ತಿನ ವ್ಲಾಗು ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೋಡಿ ಈ ಥರ ಸೆಟಪ್ ಹಾಕೊಂಡಿದ್ದೀನಿ ಹಳೆ ಒಂದು ಹೊಸ ಕಾಂಟೆಂಟ್ ಮಾಡ್ತಾ ಇದ್ದೀನಿ. ಸೊ ಅದು ಸೆಟಪ್ ನೋಡಿ ಚೆಕ್ ಇಟ್ ಆಫ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಆ್ಯಕ್ಚುಲಿ ಒಂದು ಶೂಟ್ ಮುಗಿಸ್ಕೊಂಡು ಇವಾಗ ಮನೆಯಿಂದ ಹೋಗ್ತಾ ಇದ್ದೀವಿ ಹೊರಗಡೆ. ಸೊ ಬನ್ನಿ ಕಾಲೇಜ್ಗೆ ಹೋಗೋಣ. ಆ್ಯಕ್ಚುಲಿ ತುಂಬ ಲೇಟ್ ಆಗಿದ್ದೀವಿ ಗೈಸ್. ಇವತ್ತು 1 ಪೀರಿಯಡ್ ಮಿಸ್ ಆಗಿಬಿಟ್ಟಿದೆ. ಕಾಲೇಜ್ಗೆ ಹೋಗ್ಬೇಕಂದ್ರೆ ತುಂಬ ಲೇಟ್ ಆಗಿದೆ. ಸೊ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಬಟ್ ನಾವು ಹಾಕೊಂಡಿರೋ ಪ್ಯಾಂಟ್ ಹರಿದೇ ಬಿಟ್ಟಿದೆ. ಸೊ ಆ್ಯಕ್ಚುಲಿ ಕಾಲ ಹತ್ರ ಪ್ಯಾಂಟ್ ಹರಿದೇ ಬಿಟ್ಟಿದೆ ಶಿಟ್. ಬಟ್ ಏನು ಮಾಡೋದು, ಬೇರೆ ಪ್ಯಾಂಟ್ ಕಂಪ್ಲೀಟ್ಲಿ ಹರಿದೇ ಬಿಟ್ಟಿದೆ. ಸೊ ಇದನ್ನೇ ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ಡೈಲಿ ಹೇಳೋ ಥರ ಇವತ್ತಿನ ಬ್ಲಾಗು ಕಾಲೇಜ್ಗೆ ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಿ ವೆರಿ ಗೈಸ್. ಆ್ಯಕ್ಚುಲಿ ಗೈಸ್ ಕಾಲೇಜ್ ಸ್ಟಾರ್ಟ್ ಆಗೋದು 9:30ಗೆ, ಅಂದರೆ ಎಕ್ಸಾಮ್ಸು ಕ್ಲಾಸ್ ಸ್ಟಾರ್ಟ್ ಆಗೋದು. ಬಟ್ ಇವತ್ತು 10:35 ಹೋಗ್ತಾಯಿದ್ದೆ, ಫುಲ್ಲಿ ಲೇಟಾಗಿದೆ. ನಾನು ಯೂಟ್ಯೂಬಲ್ಲಿ ಬ್ಲಾಗಿಂಗ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ನಾರ್ಮಲ್ ರೀಲ್ ಮಾಡ್ತಾಯಿದ್ದೆ, ಶಾರ್ಟ್ಸ್ ಮಾಡ್ತಾಯಿದ್ದೆ. ಬಟ್ ಇವಾಗ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ಸೊ ಡೈಲಿ ಹತ್ತೋ ಥರ ಇವತ್ತು ಕಾಲೇಜ್ಗೆ ಬಸ್ ಹತ್ಕೊಂಡು BMTC ಬಸ್ ಹತ್ಕೊಂಡು ಕಾಲೇಜ್ ಹೋಗ್ಬಿಟ್ಟು. ಸೊ ಆ್ಯಕ್ಚುಲಿ ಕಾಲೇಜ್ಗೆ ಲೇಟ್ ಆಗಿದ್ದೀನಿ ಆ್ಯಂಡ್ BMTC ಬಸ್ಸು ಬರ್ತಾಯಿಲ್ಲ. ಒಂದೊಂದು ಸಲ ಲೇಟ್ ಆದಾಗ ಬಸ್ ಬರೋಲ್ಲ ಗೈಸ್, ಒಂದೊಂದು ಸಲ ಜಲ್ದಿ ಬಂದಾಗ ಬಸ್ ಬರೋಲ್ಲ. ನಾನು ಡಿಫ್ರೆಂಟ್ ಗೈಸ್, ನಂದು ನಸೀಬ್ ಬೇರೆ. ಗೈಸು ಇವತ್ತು ಸನ್ಲೈಟ್ ತುಂಬ ಬ್ರೈಟಾಗಿದೆ ಆ್ಯಂಡ್ ಇವಾಗ ನಾವು ಕಾಲೇಜ್ ಹೋಗ್ತಾ ಇದ್ದೀವಿ. ಸೊ ಕಾಲೇಜ್ ಹೋಗಿ ಬಂದು 3:30 PM ನಿಮ್ಮೊಂದಿಗೆ ಸಿಗ್ತೀನಿ. ಬಾಯ್. ಸೊ ಗೈಸ್ ಇವತ್ತಿನ ಕ್ಲಾಸ್ನ ಮುಗಿಸ್ಕೊಂಡು ಫೈನಲಿ ವ್ಯಾನ್ ಬಂದಿದ್ದೀವಿ ಆ್ಯಂಡ್ ಬ್ಯಾಗ್ನಲ್ಲಿ ಇಟ್ಟಿದ್ದೀನಿ ಗೈಸ್. ಸೊ ವ್ಯಾನಲ್ಲಿ ಸ್ವೆಟ್ ಬರ್ತಂತ ಈ ಫ್ಯಾನ್ ಹಾಕ್ಕೊಂಡಿದ್ದೀನಿ ಪವರ್ ಬ್ಯಾಂಕ್ ಜೊತೆ. ಸೊ ಬಂದಿರೋವೆಲ್ಲ ಸ್ವೆಟ್ ಎಲ್ಲ ಹೋಗುತ್ತೆ, ಶೆಕೆ ಆಗಿದೆಲ್ಲ ಗೈಸು. ಸ್ವಲ್ಪ ಹೊತ್ತಾದಮೇಲೆ ವ್ಯಾನಲ್ಲಿ ಚಿಕ್ಕ ಮಕ್ಕಳು ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಸೊ ಅವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ, ಬಿಕಾಸ್ ತುಂಬ ನಾಯ್ಸ್ ಬರುತ್ತೆ, ಡಿಸ್ಟರ್ಬೆನ್ಸ್ ಬರುತ್ತೆ. ಸೊ ಅದನ್ನು ನಾಯ್ಸ್ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸು. ಕಾಲೇಜ್ ಹಿಂದ್ಗಡೆ ಕ್ಯಾಂಪಸಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಫೈನಲಿ ಇವತ್ತಿನ ಕಾಲೇಜ್ ಮನೆಗೆ ಹೋದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಇವತ್ತಿನ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದು ರೀಚ್ ಆಗಿದ್ದೀವಿ ಆ್ಯಂಡ್ ಇವಾಗ ನಾವು ವಾಕಿಂಗ್ ಮಾಡೋಕ್ಕೆ ಹೋಗಬೇಕು. ಸೊ ಫಟಾಫಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಕಿಂಗ್ ಮಾಡಿ. ಸೊ ಗೈಸ್ ಹಿಂಗೆ ರೆಡಿ ಆಗಿಬಿಡ್ಸಿಕ್ಕೆ. ಸೊ ಫೈನಲಿ ವಾಕಿಂಗ್ ಮಾಡಬೇಕಂತ ಫಟಾಫಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀನಿ ಗೈಸ್. ವಾಕಿಂಗ್ ಮಾಡೋಕ್ಕೆ ಫೈನಲಿ ಹೊರಗೆ ಬಂದುಬಿಟ್ಟಿದ್ದೀನಿ ಆ್ಯಂಡ್ ಆಚೆ ಬಂದಿದ್ದೀನಿ ಗೈಸ್. ಆ್ಯಕ್ಚುಲಿ ನಮ್ಮ ಕಾಲೋನಿ ನಾಯಿ ನನಗೆ ಬಂದುಬಿಟ್ಟಿದ್ದೆ, ಮತ್ತು ಇವಾಗ ವಾಪಸ್ ಹೋಗಿದೆ ಗೈಸ್. ಫೈನಲಿ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ಗೈಸ್ ವಾಕಿಂಗ್ ಮಾಡ್ತಾ. ಗೈಸ್ ರೈಟ್ ನೋ ಟೈಮ್ ಆಗಿದೆ 5:58, ಬಟ್ 6 o'clock ಅಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ. ಸೊ ಫಟಾಫಟ್ ವ್ಲಾಗ್ನ ಮಾಡೋಣ ಗೈಸ್, ಲೆಟ್ಸ್ ಗೋ. ಆ್ಯಕ್ಚುಲಿ ಎಲ್ಲರೂ ಮಿಂಗಲಾಗಿರ್ತಾರೆ, ಬಟ್ ಸಿಂಗಲ್ ಆಗಿರಲ್ಲ. ಬಟ್ ಸಿಂಗಲ್ ಆಗಿರೋದ್ರಲ್ಲೇ ಮಜಾನೇ ಬೇರೆ ಗೈಸ್. ಗೈಸ್ ಬೇಸಿಕಲಿ ರೈಟ್ ನೋ ಡೈಲಿ ಕಾಲೇಜ್ ಹೋಗೋದು ಬರೋದು ನಿಜವಾಗ್ಲೂ ಕ್ರೇಜಿ ಡಿಫ್ರೆಂಟ್ ಅನಿಸ್ತದೆ ಗೈಸ್. ಒಂಥರ ಇಷ್ಟನೇ ಆಗ್ತಿಲ್ಲ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕ್ರೇಜಿ ಈವ್ನಿಂಗಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಚೆಕ್ ಇಟ್ ಆಫ್ ಲೊಕೇಶನ್. ಸ್ವಲ್ಪ ಹೊತ್ತರೊಳಗೆ ಕತ್ಲಾಗುತ್ತೆ ಗೈಸ್, ಅದಕ್ಕೋಸ್ಕರ ಫಟಾಫಟ್ ವ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ ಹಾಗೂ ವಾಕಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಗೈಸು. ನಮ್ಮ ಹಳೆ ಸ್ಕೂಲ್ ಬಸ್ ನಿಂತಿದ್ದಲ್ಲಿ ಗೈಸು. ನಾರ್ಮಲಿ ಈ ಒಂದು ಲೊಕೇಶನಲ್ಲಿ ವ್ಲಾಗ್ ಮಾಡ್ತಾ ಹೋಗ್ತಾ ಇದ್ದೀವಿ, ವಾಕಿಂಗ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಗೈಸ್ ಬನ್ನಿ ಒಂದು ಈವ್ನಿಂಗ್ ನಾರ್ಮಲ್ ವಾಕ್ ಮಾಡೋಣ. ಲೆಟ್ಸ್ ಗೋ. ಚೆಕ್ ಮಾಡಿ ಗೈಸ್, ಈ ಒಂದು ಲೊಕೇಶನಲ್ಲಿ ಹೋಗಿದ್ದೀನಿ. ಆ್ಯಕ್ಚುಲಿ ಗೈಸ್ ನಾನು ಜಾಸ್ತಿ ವೀಡಿಯೋ ರೆಕಾರ್ಡ್ ಮಾಡೋದ್ಮೇಲೆ ಫೋಕಸ್ ಮಾಡಿದೆ, ಸ್ವಲ್ಪ ವಾಕಿಂಗ್ ಮಾಡೋಣ ಫೋಕಸ್ ಇಟ್ಕೊತೀನಿ. ಬಿಕಾಸ್ ಫಿಸಿಕಲಿ ಫಿಟ್ಟು ಆಗಬೇಕು. 2 ಥರ ಡ್ರೀಮ್ ಇರುತ್ತೆ ಗೈಸ್, ಎಲ್ಲ ಥರ ಡ್ರೀಮ್ಸ್ ಇರುತ್ತೆ. ಎಲ್ಲ ಈಕ್ವಲಾಗಿ ಎಲ್ಲದಕ್ಕೂ ಈಕ್ವಲ್ ಟೈಮ್ ಕೊಡಬೇಕು, ಅವಾಗ ತಾನೇ ಅದು ಈಕ್ವಲಿ ಆಗುತ್ತೆ, ಈಕ್ವಲಿ ಸಕ್ಸಸ್ ಆಗುತ್ತೆ. ಬನ್ನಿ ಗೈಸ್ ಇವಾಗ ವಾಕಿಂಗ್ ಮಾಡೋಣ. ಸೆಲ್ಫಿ ಸ್ಟಿಕ್ಕಲ್ಲಿ ಯಾಕೆ ಕಂಫರ್ಟೇಬಲ್ ಇಲ್ಲ, ಬಟ್ ನಾರ್ಮಲ್ ಕೈಯಲ್ಲಿ ಹಿಡ್ಕೊಂಡು ವ್ಲಾಗ್ ಮಾಡೋದ್ರಲ್ಲಿ ನಿಜವಾಗ್ಲೂ ಕ್ರೇಜಿ ಫೀಲಿಂಗ್ ಗೈಸ್.
ಗೈಸು ಬೇಸಿಕಲಿ ಹಳೆ ಬ್ಲಾಗಲ್ಲಿ ನಾವು ಆ ಲೊಕೇಶನ್ಗೆಲ್ಲ ಹೋಗಿದ್ವಿ. ಸೊ ಇವಾಗ ಈ ಲೊಕೇಶನ್ಗೆ ಹೋಗೋಣ ಬೈಸ್. ಹೊಸ ಹೊಸ ಸೊಸೈಟಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊಸೈಟಿ ಹೇಗಿರುತ್ತೆ ಗೊತ್ತಿಲ್ಲ, ಬಟ್ ನಾವು ವಾಕಿಂಗ್ ಮಾಡಬೇಕು. ಗೈಸು ಮರ ಚೆಕ್ ಮಾಡಿ ಹೇಗಿದೆ ಅಂತ. ಸೊ ಗೈಸ್ ಇವಾಗ ನಾವು ಅಲ್ಲಿಂದ ಬಂದಿದ್ವಿ ಇಲ್ಲಿಗೆ, ಆ್ಯಂಡ್ ಈ ಕಡೆ ಹೋಗಲ್ಲ. ಸೊ ಡೈರೆಕ್ಟ್ ಈ ಕಡೆ ಹೋಗ್ತೀನಿ. ಬನ್ನಿ ಗೈಸ್ ಹೋಗೋಣ, ಲೆಟ್ಸ್ ಗೋ. ಗೈಸು ನೋಡಿ, ಈವ್ನಿಂಗ್ ಟೈಮಲ್ಲಿ ಗಾಗಲ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಡಿಫ್ರೆಂಟ್ ಬಾಯ್ ಮ್ಯಾನ್, ಡಿಫ್ರೆಂಟ್ ಬಾಯ್ ಡೂಯಿಂಗ್ ಡಿಫ್ರೆಂಟ್ ಥಿಂಗ್ಸ್. ಗೈಸು ಆ್ಯಕ್ಚುಲಿ ಸನ್ಸೆಟ್ ಟೈಮ್ ಆಗಿದೆ. ಸನ್ಸೆಟ್ ಅಲ್ಲ, ಸನ್ಸೆಟ್ ಅಂತಾರೆ, ಏನಂತಾರೆ? ಹಾಂ, ಸನ್ಸೆಟ್ ಅಂತಾರೆ. ಐ ಡೋಂಟ್ ನೋ ವೈ, ಯಾಕೆ ಸೆಲ್ಫಿ ಸ್ಟಿಕ್ ನನಗೆ ಕಂಫರ್ಟೇಬಲ್ ಆಗ್ತಿಲ್ಲ, ಅಟ್ಯಾಚ್ ಆಗ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಮೊಬೈಲ್ ಫೋನಿಂದ ವ್ಲಾಗ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಗೈಸ್. ಬೇಸಿಕಲಿ ಇವಾಗ ಸನ್ಸೆಟ್ ಟೈಮ್ ಆಗಿದೆ ಗೈಸ್, ಆ್ಯಂಡ್ ನಾನು ವಾಕಿಂಗ್ ಮಾಡ್ತಾಯಿದ್ದೀನಿ ಲೊಕೇಶನಲ್ಲಿ. ಗೈಸು ಮನೆಯಿಂದ ಹೊರಗೇನೋ ಬರಬೇಕು, ಬಟ್ ಡೈಲಿ ಒಂದೇ ಜಾಗಕ್ಕೆ ಬಂದರೆ ಡಿಫ್ರೆಂಟ್ ಒಂಥರ ಚೆನ್ನಾಗಿ ಅನಿಸಿಲ್ಲ ಗೈಸ್. ಬೇಸಿಕಲಿ ಡೈಲಿ ಒಂದೇ ಜಾಗಕ್ಕೆ ಬಂದರೂ ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ. ಸೊ ವರ್ಲ್ಡ್ ಸುತ್ತಬೇಕು ಗೈಸ್. ಬರೀ ನಾರ್ಮಲ್ ಏರಿಯಾದಲ್ಲಿ ಸುತ್ತಿ ಒಂಥರ ಇಷ್ಟ ಆಗ್ತಿಲ್ಲ ಗೈಸ್. ಬಟ್ ಆ್ಯಕ್ಚುಲಿ ವಾಕಿಂಗ್ ಮಾಡೋಕ್ಕೆ ನಾವು ವ್ಲಾಗ್ ಮಾಡೋಕ್ಕೆ ಬಂದಿದ್ದು, ವ್ಲಾಗ್ ಮಾಡೋಕ್ಕೆ ಹಾಗೂ ವಾಕಿಂಗ್ ಮಾಡೋಕ್ಕೆ. ಸೊ ಲೊಕೇಶನ್ ಫೋಕಸ್ ಮಾಡಿದೆ, ನಮ್ಮ ವರ್ಕ್ ಮೇಲೆ ಫೋಕಸ್ ಮಾಡೋಣ. ಏನಂತೀರ ಗೈಸ್? ಗೈಸ್ ಒಂದು ಇಂಗ್ಲೀಷಲ್ಲಿ ಸಾಂಗ್ ಮಾಡಿಬಿಟ್ಟೆ, ಲೊಕೇಶನ್ ಡಸಂಟ್ ಮ್ಯಾಟ್ರ್, ಯುವರ್ ವರ್ಕ್ ಓನ್ಲಿ ಮ್ಯಾಟರ್. ಹೇಗಿದೆ ಗೈಸ್ ಇಂಗ್ಲೀಷ್ ಸಾಂಗ್? Location doesn't matter, your work only matter, life can change like a boom. ಗೈಸು ನಮ್ಮ ಕನ್ನಡ ಸಬ್ಸ್ಕ್ರೈಬರ್ಗೆ ನಮಸ್ಕಾರ. ಆ್ಯಕ್ಚುಲಿ ನಾನು ಇಂಗ್ಲೀಷ್ ಪ್ರೇಮಿ ಅಲ್ಲ, ಜಸ್ಟ್ ನಾರ್ಮಲಿ ಇಂಗ್ಲೀಷ್ ಸಾಂಗ್ಸ್ ಎಲ್ಲ ಕೇಳಿರ್ತೀವಲ್ಲ ಇನ್ಸ್ಟಾಗ್ರಾಮಲ್ಲಿ. ಸೊ ನಾರ್ಮಲಿ ಇದು ಸಾಂಗ್ ಕಂಡಿಡಿದೆ ಅಷ್ಟೇ. ನಾನು ಫುಲ್ ಇಂಗ್ಲೀಷ್ ಅಡಿಕ್ಟೆಡ್ ಅಲ್ಲ ಗೈಸ್, ಇಂಗ್ಲೀಷ್ ಅಡಿಕ್ಟೆಡ್ ಅಲ್ಲ, ಬಟ್ ಪೂರಾ ಇಂಡಿಯಾ ಇಂಗ್ಲೀಷ್ ಅಡಿಕ್ಟೆಡ್ ಆಗಿದೆ. ಸೊ ಗೈಸು ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ರೈಟ್ ನಾವು ನಿಮ್ಗೆ ಗೊತ್ತಿರ್ಬೋದು ಲೊಕೇಶನ್ ಕತ್ಲಾಗಕ್ಕೆ ಬಂದಿದೆ. ಆ್ಯಂಡ್ ಲೊಕೇಶನ್ ಮಾಡಿ ಏನೂ ಭಯ ಇಲ್ಲ, ಬಟ್ ವೀಡಿಯೋ ಕ್ಲಿಯರಾಗಿ ಬರೋಲ್ಲ ಅಂತ ಭಯ ಇಟ್ಕೊಂಡಿದ್ದೀನಿ. ವೀಡಿಯೋ ಕ್ಲಿಯರಾಗಿ ಬರೋಲ್ಲ, ಶೂಟ್ ಮಾಡಿದ್ರೆ ಪ್ರಾಪರ್ ವೀಡಿಯೋ ಬರೋಲ್ಲ ಅಂತ. ಮನೆಗೆ ಹೋಗಿ ರೀಚ್ ಆದ್ಮೇಲೆ ಸಿಗ್ತೀನಿ, ಅಲ್ಲಿ ತನಕ ಪ್ರಾಪರ್ಲಿ ವಾಕಿಂಗ್ ಮಾಡ್ತೀನಿ. ಬರೀ ಶೂಟ್ ಮಾಡಿದ್ರೆ ಪ್ರಾಪರ್ ವಾಕಿಂಗೂ ಆಗೋಲ್ಲ. ಸೊ ಒಂದು ಫೇವ್ರೇಟ್ ಹಾಡು ಹಾಕ್ಕೊಂಡು ವಾಕಿಂಗ್ ಮಾಡ್ತೀನಿ ಗೈಸು ಲೊಕೇಶನ್ ಕತ್ಲಾದರೆ ಏನಾಯಿತು ಅಂತ ವ್ಲಾಗ್ ಮಾಡು ಅಂದ್ಬಿಟ್ಟು ಸ್ಟ್ರೀಟ್ ಲೈಂಪ್ ಆನ್ ಮಾಡಿದೆ. ಆ್ಯಂಡ್ ನನಗೆ ಹೆಲ್ಪ್ ಆಗೋ ಥರ ವ್ಲಾಗ್ ಮಾಡ್ಬೋದು. ಗೈಸು ವಾಕಿಂಗ್ ಮಾಡುವಾಗ ಹೇಳಿದಾಗೆ ನಾನು ಮನೆಗೆ ರೀಚ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಸೊ ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ, ವಾಕಿಂಗ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಗೈಸ್ ಇವತ್ತಿನ ದಿನ ಅಂಥದ್ದೇನು ಸ್ಪೆಷಲಾಗಿ ನಾನು ಕಾಂಟೆಂಟ್ ಹುಡುಕಿ ವ್ಲಾಗ್ನ ಮಾಡಿದೆ, ಜಸ್ಟ್ ನಾರ್ಮಲಿ ವ್ಲಾಗ್ನ ಮಾಡಿದೆ. ಗೈಸು ನಾನು ಹೇಳ್ದಂಗೆ ವಾಕಿಂಗ್ ಕಂಪ್ಲೀಟ್ ಮಾಡಿ ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ವ್ಲಾಗ್ ನಾನು ಇವತ್ತು ಟೆರೇಸ್ ಮೇಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫೈನಲಿ ಮನೆ ಟೆರೇಸ್ ಮೇಲೆ ಬಂದಿದ್ದೀನಿ ಗೈಸ್ ಇವತ್ತು ಟೆರೇಸಲ್ಲಿ ಫುಲ್ ಕತ್ಲ, ಆ್ಯಕ್ಚುಲಿ ಡೈಲಿ ಕತ್ಲ ಇರುತ್ತೆ ಗೈಸು. ಬ್ಯಾಕ್ಗ್ರೌಂಡ್ ನೋಡ್ಬೋದು ಫುಲ್ಲು ಬ್ಲ್ಯಾಕ್ ಇದೆ. ಆ್ಯಂಡ್ ಮುಂದ್ಗಡೆಯಿಂದ ಲೈಟ್ ಹಾಕಿದ್ದೀನಿ. ಸೊ ಮುಂದ್ಗಡೆ ಒಂದು ಲೈಟ್ ಫಿಕ್ಸ್ ಮಾಡಿದ್ದೀನಿ, ಅದಕ್ಕೆ ನನ್ನ ಫೇಸ್ ಪ್ರಾಪರ್ ಕ್ಲಿಯರಾಗಿ ಬರ್ತಿದೆ. ಆ್ಯಂಡ್ ಇವಾಗ ನಾನು ಬ್ಯಾಕ್ ಕ್ಯಾಮ್ರಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಈ ಥರ ಕ್ಲಿಯರಾಗಿ ಬರೋಲ್ಲ. ಆ್ಯಂಡ್ ಮುಂದ್ಗಡೆ ಒಂದು ಲೈಟ್ ಇಟ್ಕೊಂಡ್ರೆ, ಫ್ರಂಟ್ ಸೈಡ್ ಒಂದು ಲೈಟ್ ಇಟ್ಕೊಂಡ್ರೆ ಮಾತ್ರ ಈ ಥರ ಫೇಸಿಗೆ ರಿಫ್ಲೆಕ್ಟ್ ಆಗೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ. ಜಾಸ್ತಿ ನಾಲೆಜ್ ಕೊಡೋದು ಬೇಡ ಗೈಸ್. ಸೊ ಗೈಸ್ ಇವತ್ತಿನ ಬ್ಲಾಗಲ್ಲಿ ಅಂಥದ್ದೇನೋ ಒಳ್ಳೆ ಕಾಂಟೆಂಟ್ನ ಹುಡುಕಿ ನಾನು ಸ್ಕ್ರಿಪ್ಟ್ ಬರೆದು ಆ ಥರ ವ್ಲಾಗ್ ಏನು ಮಾಡಿದೆ. ಜಸ್ಟ್ ನಾರ್ಮಲ್ ಕಾಲೇಜ್ ಡೇ ವ್ಲಾಗ್ ಆ್ಯಂಡ್ ಆಫ್ಟರ್ ಕಾಲೇಜ್ ವ್ಲಾಗ್. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ಕೊತೀನಿ, ಆಗಿರ್ಬೋದು. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್, ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್, ಬಾಯ್. ಮುಂದಿನ ಬ್ಲಾಗಲ್ಲಿ ಸಿಗುವ. ಸೊ ಆ್ಯಕ್ಚುಲಿ ಮನೆಗೆ ಹೋಗಿ ಎಡಿಟಿಂಗ್ ಮಾಡಬೇಕು. ಸೊ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಡೇ. ಡನ್. ಒಂದೊಂದು ಸಲ ನಾನು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಅರ್ಲಿ ಮಾರ್ನಿಂಗ್ ಗೈಸು ಒಂದೊಂದು ಸಲ ಮಾರ್ನಿಂಗ್ ಟೈಮಲ್ಲಿ ವೀಡಿಯೋ ಎಡಿಟ್ ಮಾಡಿದ್ದೀನಿ. ಬಿಕಾಸ್ ನೈಟ್ ಟೈಮ್ ಮಾಡಿಲ್ಲ, ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡಲೇಬೇಕಿತ್ತು. ಬಟ್ ಇವತ್ತು ಆ ಮಿಸ್ಟೇಕ್ ಮಾಡಲ್ಲ. ಇವತ್ತಿನ ಆ ಮಿಸ್ಟೇಕ್ನ ಅವಾಯ್ಡ್ ಮಾಡಬೇಕಂತ ಹೋಲ್ ನೈಟ್ ಆದರೂ ಪರವಾಗಿಲ್ಲ ನೈಟ್ ಟೈಮಲ್ಲಿ ಎಡಿಟಿಂಗ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಮಲ್ಕೊಂಡ್ರೆ ಏನು ಗೈಸ್, ಇದ್ದೋಗ್ಬೇಕು. ಏನಂತಾರೆ, ಏನಾದರೂ ಮಾಡಬೇಕಂದ್ರೆ ಏನಾದರೂ ತ್ಯಾಗ ಮಾಡಬೇಕು. ಲೆಟ್ಸ್ ಕಿಕ್ ಔಟ್ ದ ಸ್ಲೀಪ್ ಆ್ಯಂಡ್ ವರ್ಕ್ ಹಾರ್ಡ್ ಗೈಸ್. ಇನ್ನೂ ಏನೇನು ನೋಡಬೇಕು ಕಾಣೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.